ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಸರ್ಕಾರ ನಿರ್ಮಾಣ ಮಾಡಿದೆ. ನಿಮಗೆಲ್ಲ ಗೊತ್ತಿದೆ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ, ಕಿತ್ತೂರು ರಾಣಿ ಚೆನ್ನಮ್ಮನವರ ಬಗ್ಗೆ ನೀವೆಲ್ಲ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಇಲ್ಲಿ 2012-13ರಲ್ಲಿ ಸಂಗೊಳ್ಳಿ ರಾಯಣ್ಣನವರ ಹುಟ್ಟೂರು ನಂದಿಗಡ, ಅವರನ್ನ ನೇಣು ಹಾಕಿದಂತ ಪ್ರದೇಶ. ಈ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನವನ್ನ 12 ಮತ್ತು 13ನೇ ಸಾಲಿನಲ್ಲಿ ಸ್ಥಾಪನೆ ಮಾಡಿತು. ಅದಾದ್ಮೇಲೆ ಸಂಗೊಳ್ಳಿ ರಾಯಣ್ಣ ಪ್ರಾಧಿಕಾರ ರಚನೆಯಾಯಿತು. ನನಗೆ ಈ ಭಾಗದ ಅಭಿವೃದ್ಧಿ ಆಗಬೇಕಾದ್ರೆ ಪ್ರಾಧಿಕಾರ ರಚನೆ ಆಗಬೇಕು ಅಂತೇಳಿ ಮನವಿಯನ್ನ ಮಾಡಿದರು. ಹಾಗಾಗಿ 16 ಮತ್ತು 17ನೇ ಸಾಲಿನಲ್ಲಿ 2016-17ನೇ ಸಾಲಿನಲ್ಲಿ ಪ್ರಾಧಿಕಾರವನ್ನ ರಚನೆ ಮಾಡಿದರು. ಈ ಪ್ರಾಧಿಕಾರ ರಚನೆಯಾದ ಮೇಲೆ ಸಂಗೊಳ್ಳಿ ರಾಯಣ್ಣವರ ಹೆಸರು ಶಾಶ್ವತವಾಗಿ ಇರಬೇಕು, ಅವರ ಸ್ಮಾರಕವಾಗಿ ಅವರ ಊರನ್ನ, ನಂದಗಡವನ್ನ ಮತ್ತು ಈ ಪ್ರದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಂತೇಳಿ ಪ್ರಾಧಿಕಾರವನ್ನ ಮಾಡಿದ್ದು. ನಾನು ಪ್ರಾಧಿಕಾರಕ್ಕೆ ಸುಮಾರು 100 ಎಕರೆ ಜಮೀನನ್ನ ಕೊಟ್ಟೆ. ಸರ್ಕಾರಿ ಜಮೀನನ್ನ 100 ಎಕರೆ ಜಮೀನನ್ನ ಈ ಪ್ರಾಧಿಕಾರಕ್ಕೆ ಕೊಟ್ಟೆ. ಸಂಗೊಳ್ಳಿ ರಾಯಣ್ಣವರ ಹೆಸರು ಶಾಶ್ವತವಾಗಿ ಇರಬೇಕಾದ್ರೆ, ಜನರ ಮನದಲ್ಲಿ ಇರಬೇಕಾದ್ರೆ, ಅವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಆಸ್ಥಾನದಲ್ಲಿ ಒಬ್ಬ ಅಪ್ರತಿಮ ಯೋಧನಾಗಿದ್ದರು, ಶೌರ್ಯವಂತನಾಗಿದ್ದರು, ಶೂರನಾಗಿದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾಡಿನ ಬಗ್ಗೆ, ಈ ದೇಶದ ಬಗ್ಗೆ ಪ್ರೀತಿಯನ್ನ, ದೇಶಭಕ್ತಿಯನ್ನ ಇಟ್ಕೊಂಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರು ಈ ನಾಡಿನ ಎಲ್ಲ ಯುವಕ ಯುವತಿಯರಿಗೆ ಅವರು ಸ್ಫೂರ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರಾಧಿಕಾರದ ಅಡಿನಲ್ಲಿ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿತು. ಸುಮಾರು 267 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ 267 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಸೈನಿಕ ಶಾಲೆ, ರಾಕ್ ಗಾರ್ಡನ್, ಮ್ಯೂಸಿಯಂ, ಅವರ ಸಮಾಧಿ ಅಭಿವೃದ್ಧಿ ಮಾಡತಕ್ಕಂಥದ್ದು, ಈಗ ಇವೆಲ್ಲರೂ ಮಾಡಲಿಕ್ಕೋಸ್ಕರವಾಗಿ ಸರ್ಕಾರದಿಂದ 100 ಎಕರೆ ಜಮೀನನ್ನ ಕೊಟ್ಟು ಈ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ 2017-18ನೇ ಸಾಲಿನ ಆಯವ್ಯಯದಲ್ಲಿ ನಾನು ಘೋಷಣೆಯನ್ನ ಮಾಡಿದೆ. ಆ ಘೋಷಣೆ ಮಾಡಿದ ಮೇಲೆ ನಾನೇ ಇಲ್ಲಿ ಬಂದು ಮಹಾಂತೇಶ್ ಕೌಜಲಗಿಯವರು ಅವರು ಅಧ್ಯಕ್ಷರಾಗಿದ್ದು, ಅವರು ಶಾಸಕರಾಗಿದ್ರು. ಅವತ್ತು ಕೂಡ ಇಲ್ಲೇ ಇದೆಯಾ, ಶಾಸಕರಾಗಿದ್ದರು. ಅವತ್ತು ಅವರ ಅಧ್ಯಕ್ಷತೆಯಲ್ಲಿ ಶಂಕುಸ್ಥಾಪನೆಯನ್ನ ನಾನೇ ನೆರವೇರಿಸಿದೆ. ಮುಖ್ಯಮಂತ್ರಿಯಾಗಿ ನಾನೇ ನೆರವೇರಿಸಿದೆ.
ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.